ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಪ್ರಸಕ್ತ ವಿದ್ಯಮಾನಗಳನ್ನು ನಿಯಮಿತವಾಗಿ ನಿಮ್ಮ ಮುಂದೆ ತರುವ ಪ್ರಯತ್ನ ಇಲ್ಲಿ ಮಾಡುತ್ತಿದ್ದೇವೆ. ನಮ್ಮ ಹೊಸ ಹೆಜ್ಜೆಗಳಿಗೆ, ಸಾಹಸಗಳಿಗೆ ನಿಮ್ಮ ಬೆಂಬಲ ಬೇಕು. ಸಲಹೆ ಸಹಕಾರಕ್ಕೆ ಮುಕ್ತ ಸ್ವಾಗತವಿದೆ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಹೆಸರು ಬನ್ನಯ್ಯ ಅಂತಾರೆ. ಶ್ರೀ ದೊಡ್ಡಬಸವೇಶ್ವರ ದೇವಸ್ಥಾನದ ಅರ್ಚಕರು ನಾವು. ಇಲ್ಲಿ ಸುರಪುರ ತಾಲೂಕು ರೀ, ವೆಂಕಟಾಪುರ ಅಂತ ನಗರಸಭೆಗೆ ಬರ್ತೈತ್ರಿ. ಇದು ಯಾದಗಿರಿ ಡಿಸ್ಟಿಕ್. ಆಮೇಲೆ ಇದು ಡಕಣಾಚಾರಿ ಕಾಲದ್ದು ದೇವಸ್ಥಾನ ರೀ. ಇದು ಹಿಂದೇನು ಬೆಳಿತೀನಂತರಿ ಬಸವಣ್ಣ ಸಣ್ಣತ್ತಿದ್ನಂತರಿ ಇದಕ್ಕೆ ಆರಿ ಹೊಡೆದ್ರಿ. ಇದಕ್ಕೆಲ್ಲ ಬಂದಷ್ಟು ಭಾಳಷ್ಟು ಭಕ್ತಾದಿಗಳು ಬರ್ತಾರೆ. ಆಂಧ್ರ, ಮಹಾರಾಷ್ಟ್ರ ಎಲ್ಲ ತೆಲಂಗಾಣ ಜನ ಬರ್ತಾರೆ. ಇಲ್ಲಿ ಮನೆ ದೇವ್ರು ಭಕ್ತಾದಿಗಳು ಅದಾರೆ. ಎಲ್ಲ ವಿಶೇಷ ಬಸವನ ಜಯಂತಿಗೆ ಜಾತ್ರೆ ಆಗ್ತದೆ. ಆಮೇಲೆ ಇಲ್ಲಿದ್ದ ಶಳ್ಳಿಗೆ ಒಳಗೆ ಹೋಗ್ತಾನೆ ರೀ. ಆಮೇಲೆ ಬಂದು ಪುರಂತಿಗೆ ಶವ ಇರ್ತದೆ ರೀ, ತಿರುಮರ್ದನ ಪ್ರಸಾದ ಇರ್ತದೆ. ಮತ್ತು ಶ್ರಾವಣದಾಗ ರುದ್ರಾಭಿಷೇಕ ಇರ್ತಾವೆ ರೀ. ಮತ್ತು ಮಹಾಶಿವರಾತ್ರಿಗೆ ಶಿವಂದು ಈಶ್ವರಂದು ಜಾಗಣಿ ಇರ್ತದೆ ರೀ ಬೆಳತನ. ಮತ್ತು ಕೆಲವು ಅಮಾವಾಸ್ಯೆ, ಹುಣ್ಣಿಮೆ, ಲಗ್ನ, ಮುಹೂರ್ತ, ಜವಳ ಕಾರ್ಯಕ್ರಮಗಳು ಇತ್ಯಾದಿಗಳು ಇರ್ತಾವೆ ರೀ. ಮತ್ತು ಕೆಲವು ವಿಶೇಷವೇನೆಂದರೆ, ಮತ್ತು ಲಗ್ನ ಆಗ್ಲಿಕ್ಕಂತಂದ್ರೆ ಇಲ್ಲಿ ದೇವಸ್ಥಾನಕ್ಕೆ ಬಂದಗೇಸಿ 5 ಸೋಮವಾರ ತಿರುಗಿದ್ರೆ ಬಸವಣ್ಣನ ದರ್ಶನ ಮಾಡಿದ್ರೆ ಅವ್ರಿಗೆ ಕೆಲವು ವಿಶೇಷ ಕಾರ್ಯಕ್ರಮ ಆಗ್ಯಾವ್ರಿ. ಆಮೇಲೆ ಮತ್ತು ಮಕ್ಕಳಾಗೋದಿಲ್ಲದವ್ರಿಗೆ ಮಕ್ಕಳಾಗ್ಯಾವ್ರಿ. ಎಲ್ಲ ಯಮನೂರು, ಇಲ್ಲಿ ಕೆಂಬಾಯಿ ಗೌಡರು, ಸುತ್ತಮುತ್ತಲ ಎಲ್ಲ ಶಿಕಾರಿಪುರ ರೀ, ಹಾಸನ, ಹಾವೇರಿ ಇದೆಲ್ಲ ಭಕ್ತಾದಿಗಳು ಬಂದು ಮಕ್ಕಳಿಲ್ಲಾರ್ದ, ಲಗ್ನಿಲ್ಲಾರ್ದ ಆದಂಥ ವಿಶೇಷ ಘಟನೆಗಳು ಅದಾವೆ ರೀ. ಇಲ್ಲಿ ಎಲ್ಲ ಅದಾವೆ. ಇದು ಗುಡಿಯಿಂದ ಏನದಾದ್ರಿ, ಹಿಂದಲದ ಇತಿಹಾಸದ ಲಾಂಛನ ಐತ್ರಿ. ಗಂಡ ಬೇರುಂಡ ಲಾಂಛನ ಇದೆ ರೀ. ಗೋವಾಲಿದ್ದ ಮಾಪ್ಸಿ, ಸಾಕುಳಿ, ಆಮೇಲೆ ಆ ಪಟ್ಟದ ಕಲ್ಲು, ಮಾಕೂಟ, ನಂದಿಕೇಶ್ವರ, ಬಾದಾಮಿಲಿದ್ದ ಎಲ್ಲ ಪಾರಿಯನ್ಸ್ ಬಂದು ಇಲ್ಲಿ ಎಲ್ಲ ನೋಡೋಂಥ ವಿಶೇಷ ಅದಾವೆ ರೀ. ಇದು ಬಸವಣ್ಣ ದೇವಸ್ಥಾನದಿಂದ ಗೋಡೆಗಳಿಗೆ ಅದಾವೆ ರೀ ಶಿಲ್ಪಿಗಳು. ಸ್ವಲ್ಪ ಸಣ್ಣದಿತ್ತು ರೀ. ತನ್ನ ಉದ್ಭವ ಜಾಗದಾಗ ಸಣ್ಣದ ಮೂರ್ತಿ ಇದ್ನಂತ ರೀ. ಈಗ ಬೆಳಿತಾ ಅದು ಹೋಗಿ 8 ಫೀಟ್ ತನಕ ಐತಿ ಆಗ್ಯದ ರೀ. ಈಗ ಏನದ ಮುಂದೆ ಶಿವನು ಈಶ್ವರ ದೇವಸ್ಥಾನ ಐತ್ರಿ. ಅದು ದರ್ಶನಕ್ಕೆ ಬೆಳಿತಿದ್ನಂತ ರೀ. ಆ ಬೆಳೆ ಕಾರಣಕ್ಕೆ ಅದನ್ನು ಇದಾಗಿ ಸಲಹೆಗೆ ಅಲ್ಲಿಗೆ ನಿಂತದೆ. ಆರಿ ಹೊಡೆದಗೇಸಿ ನಿಂದ್ರಿಸ್ಯಾರ ಬಸವಣ್ಣಗಲ್ಲಿ. ಅದು ಅವಾಗ ಡಕಣಾಚಾರಿ ಕಾಲದಾಗ ಹೊಡೆದ್ರಿ ಅವ್ರು ಆರಿ. ಈ ಶಿವನ ದರ್ಶನ ಮಾಡಕೈತಂತ್ರಿ. ಇದು ಹಿಂಗಾದ್ರೆ ಒಂದಿನ ವರ್ಷ ಗಟ್ಟಲೆ ಗುಡಿ ಕಟ್ಟಾಕೈತಂತ ರೀ. ಅದ್ರ ಸಲಹೆಗೆ ಇದನ್ನು ಅನುವತ್ತು ಆಗ್ತದಂತೇಳಿ ಸಲಹೆಗೆ ನಿಂದಿರ್ಬೇಕಂತೇಳಿ ಸಲಹೆಗೆ ಅಲ್ಲಿಗೆ ನಿಂದ್ರಿಸ್ಯಾರ. ತೊಂದರೆ ಆಗ್ತದಂತ ಸಲಹೆಗೆ ಅಲ್ಲಿಗೆ ನಿಂದ್ರಿಸ್ಯಾರ. ನಮ್ಮ ಹೆಸರು ವಿರೂಪಾಕ್ಷ ಸ್ವಾಮಿ ರೀ. ವೆಂಕಟಾಪುರ ಗುಡಿ, ದೊಡ್ಡ ಬಸವೇಶ್ವರ ಗುಡಿ, ಶಿಲ್ಪಿ ಜಗಣಾಚಾರಿ ಕಾಲ್ಕದ್ದು. ಇಲ್ಲಿ ಬೆಳಿತಾನಂತ ಡುಬ್ಬದಲ್ಲಿ ಆರಿ ಹೊಡೆದಾರ್ರಿ. ಆರಿ ಹೊಡೆದ ಸಲಾಗ ಅಷ್ಟೇ ನಿಂತಾರೆ ವೆಂಕಟಾಪುರ ಬಸವಣ್ಣ. ಇದು ಉದ್ಭವ ಆದ್ರಿ. ಉದ್ಭವ ಸ್ಥಾಪನೆ ತಾನೇ ಬೆಳೆದಾನ. ಸಣ್ಣ ಇರ್ತದ್ದು. ಪೂರ ಸಣ್ಣ ಇದ್ದು ಬೆಳಕಂತ ದೊಡ್ಡದಾಗಿಬಿಟ್ಟಾನ. ಪೂರ ದೊಡ್ಡದಾದನಂದ್ರೆ ಡುಬ್ಬದಲ್ಲಿ ಆರಿ ಹೊಡೆದ ಸಲಾಗ ಅಷ್ಟೇ ನಿಂತ್ಬಿಟ್ಟಾನ ರೀ. ನಮ್ಮದು ಇದು 4ನೇ ತಲೆಮಾರು ರೀ. 5ನೇ ತಲೆಮಾರು ರೀ. ನಮ್ಮ ಅಪ್ಪವಾದ, ಅಜ್ಜವಾದ, ಮುತ್ತವಾದ. ನಾವು ಈಗ ಬಸವ ಜಯಂತಿಗೆ ಇಲ್ಲಿಂದ ಒಟ್ಟು ಸಳ್ಳಿಗೆ ಒಳಗೆ ಹೊತ್ತು ಪಲ್ಲಕ್ಕಿ ಹೋಗ್ತದ. ಅಲ್ಲಿ ಇಲ್ಲಿಂದ ಒಟ್ಟು ಮೆರವಣಿಗೆ ಆಗ್ತದ. ಮತ್ತು ಇಲ್ಲೆಲ್ಲ ಗುಡಿಯಲ್ಲಿ ಪುರಂತಿ ಸೇವೆ ಆಗ್ತದ. ಮರ್ದನ ಪ್ರಸಾದ ಇರ್ತದ. ಮತ್ತು ರುದ್ರಾಭಿಷೇಕಗಳು ಇರ್ತಾವ. ಪೂಜಾ ಪಾಠ ಕಾರ್ಯಕ್ರಮ ನಡೀತಾವೆ ನೋಡಿ, ಭಜನ ಗಿಜನ. ಅದು ವಿಶೇಷ. ಮತ್ತು ಇದು ಒಟ್ಟು ಬಸವಣ್ಣಂದ ಪೌಡರ್ ಇದು. ಇಲ್ಲೆಲ್ಲ ಘಟನೆಗಳು ಇಲ್ಲಿ ಬಂದಂಥ ಭಕ್ತಾದಿಗಳು ಒಳ್ಳೆದಾಗಿ ಬಿಡ್ರಿ. ಅವ್ರು ಏನು ಬೇಡಿಕೆ ನೋಡೋದು ಒಳ್ಳೆವಾಗ್ಯಾವ. ಇಲ್ಲಿ ಮತ್ತು ಲಗ್ನ ಆಗ್ಲಾರ್ದವ್ರು ಇರ್ತಾರಲ್ಲ, ಅವ್ರು ಬಂದು 1 ವಾರ 5 ವಾರ ಸೋಮವಾರ ಬಂದು ಅವ್ರಿಗೆ ಶುದ್ಧ ಆಗಿದ್ದಾರೆ. ಮತ್ತು ಈಗ ಅವ್ರು ಏನು ಈ ಬೇಡಿಕೆಗಳಿದ್ದು ಎಲ್ಲ ಒಳ್ಳೇದಾಗ್ಯದ ನೋಡಿ. ಆಗ್ಯದ ಕೆಲಸ ಈಡೇರಿಸ ನೋಡ್ರಿ. ಸತ್ಯ ರೀ. ವೆಂಕಟಾಪುರ ದೊಡ್ಡ ಬಸವಣ್ಣ ದೊಡ್ಡದು. ಇದು ನಮ್ಮ ಸುರಪುರ ತಾಲೂಕು ದೊಡ್ಡದು. ಇದು ಆತನ ಈ ಶಿವನ್ ನೋಡ್ಬೇಕಂತ ಬೆಳಕೈತಿನಂತ ಬಸವಣ್ಣ. ಆ ಶಿವನು ಇದನ್ನ ಮೇಲೆ ನೋಡ್ಬೇಕಂತ ಬೆಳೆದ ಸಲಾಗ ಇಂದ ಡುಬ್ಬದಲ್ಲಿ ಹೊಡೆದು ಬಿಟ್ಟಾರೆ. ಹರಿಯೋ ನಮಸ್ಕಾರ. ನಾನು ಗುರುನಾಥ ರೆಡ್ಡಿ ಶಿವಲಂತ ಸುರಪುರ ಅಂತ. ನಿರಂತರವಾಗಿ 30 ವರ್ಷದಿಂದ ಸಂಘದ ಸಂಯೋಜನೆಯಾಗಿ ಕೆಲಸ ಮಾಡ್ತಿದ್ವಿ, ಒಂದು ಧರ್ಮರಕ್ಷಣೆಗಾಗಿ. ಮೇಲಾಗಿ ಇದು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನಲ್ಲಿ ವೆಂಕಟಾಪುರ ಅಂತ ಗ್ರಾಮ. ಇದು ನಗರಸಭೆಯಲ್ಲಿ ಎಂದು ಒಳಪಟ್ಟು ಇದು ಒಂದು ಬಸವಣ್ಣನ ಒಂದು ಪ್ರತಿಷ್ಠೆ ಅಂತ. ಸುಮಾರು ನಾನು ಬರಬೇಕಾದ್ರೆ 40 ವರ್ಷದಿಂದ ಇಲ್ಲಿ ಒಂದು ಪ್ರವಾಸ ಬರ್ತಾ ಇರ್ತೀನಿ, ಹೋಗ್ತಾ ಇರ್ತೀನಿ. ಇದು ಮೊದಲಿಗೆ ಗುಡ್ಡಗಾಡ ದೇಶ. ಇಲ್ಲಿ ಯಾವುದು ಸರಿಯಾಗಿ ದಾರಿ ಇದ್ದಿಲ್ಲ. ಅವಾಗೆಲ್ಲ ಗುಡ್ಡಗಾಡದಲ್ಲಿ ಬರ್ತಕ್ಕಂಥ ದಾರಿ. ಬರಬೇಕಾದ್ರೆ ನಿರಂತರವಾಗಿ ಇದು ಉದ್ಭವವಂಥ ಮೂರ್ತಿ ಇಲ್ಲಿ. ಯಾಕಂದ್ರೆ ಶಿವನ ಮುಂದೆ ಬಸವಣ್ಣ ಮೇಲೆತ್ತರಕ್ಕೆ ಬೆಳಿಬಾರ್ದಂತ ಆ ಉದ್ದೇಶದಿಂದ ಆಗಿನ ಒಂದು ಆಧ್ಯಾತ್ಮಿಕ ಬಗ್ಗೆ ಅವನಿಗೆ ಇದು
ಉದ್ಭವ ಆಗಬೇಕಾದ್ರೆ ಸಣ್ಣ ಒಂದು ಫೀಟ್ನಲ್ಲಿ ಅರ್ಧ ಫೀಟ್ನಲ್ಲಿ ಉದ್ಭವ ಆಗಿತ್ತು. ನಂತರ ಇದು ಬೆಳೀತಾ ಬಹಳ ಅಘೋರವಾದಂಥ ಒಂದು ಈ ಮಂದಿರಕ್ಕಿಂತ ಅಘೋರವಾಗಿ ಬೆಳೀತಾ ಬರ್ಬೇಕಾದ್ರೆ ವಿಚಾರ ಮಾಡಿದ್ರು, ಇದು ಮಂದಿರಕ್ಕೆ ಧಕ್ಕೆ ಆಗುತ್ತದ, ಇನ್ನೊಂದು ಶಿವನ ಕೆಳಗಡೆನೇ ಇರಬೇಕು, ಯಾಕಂದ್ರೆ ಅಪ್ಪನ ಕೆಳಗಡೆ ಬಸವಣ್ಣ ಇರ್ತಾನೆ. ಆ ದೃಷ್ಟಿಯಿಂದ ಅವ್ರಿಗೆ ಆರಿ ಹೊಡೆದ್ರು. ಅದಾದ್ಮೇಲೆ ಇಲ್ಲಿ ಶ್ರಾವಣ ಮಾಸದಾಗಲಿ ಕಾರ್ತಿಕ ಮಾಸದಾಗಲಿ ಮತ್ತು ಇಡೀ ಒಂದು ವರ್ಷದಿಡೀ ಅಮಾವಾಸ್ಯೆ ಹುಣ್ಣಿಮೆ ಪ್ರತಿ ಅಮಾವಾಸ್ಯೆ, ಯಾಕಂದ್ರೆ ಇಡೀ ದೇಶಕ್ಕೆ ಒಂದು ಶಿವನ ಮೂರ್ತಿ ಅಂದರೆ ಶಿವನ ಒಂದು ಆಶೀರ್ವಾದ ಪಡ್ಕೊಂಡು ಎಲ್ಲರೂ ಪುನೀತರಾಗ್ತಾರೆ. ಯಾವುದೇ ಕಷ್ಟ ಆಗಲಿ ಸುಖ ಆಗಲಿ, ಒಂದು ಮಕ್ಕಳಾಗಲಿ ಆಗಲಿ ಮತ್ತು ಯಾವುದೇ ಒಂದು ಸಣ್ಣ ಪುಟ್ಟ ಬೇಮಾರಿಗಳಾಗಲಿ ಇಲ್ಲಿ ಪೂರ್ತಿ ಮಾಡ್ಕೋಬೇಕಾದ್ರೆ ಅಷ್ಟು ಶಕ್ತಿ ಅವನ ಹತ್ರ ಇದೆ. ಅದಕ್ಕೋಸ್ಕರ ಯಾಕಂದ್ರೆ ಇದು ಬೆಳೆದ ಪ್ರಕಾರ ನೋಡ್ಬೇಕಾದ್ರೆ ಇಡೀ ವಿಶ್ವದಾಗ ಎರಡನೇದು ಮೂರನೇದು ಇರ್ಬೋದು ಮೇಲಾಗಿ, ಯಾಕಂದ್ರೆ ಅದು ತಂದಿಟ್ಟದ್ದು ಬೇರೆ ಅಥವಾ ಉದ್ಭವ ಬೆಳೆ ಅಂತ ಬೇರೆ ಅಂತ. ಇದು ಬೆಳೆದ ಅಂದ್ರೆ ಎಷ್ಟು ಶಕ್ತಿ ಇರ್ಬೋದು. ಇದು ಆ ಶಕ್ತಿ ಹಿಡ್ಕೊಂಡೆ ಇಲ್ಲಿ ಯಾರು ಒಂದು 5 ವಾರ 11 ವಾರ ಯಾರು ಬಂದು ಪ್ರತಿಷ್ಠೆ ಆಗಿ ಬೇಡಿಕೊಂಡು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಂಡು ಇಡೀ ಜೀವನ ಒಂದು ಒಳ್ಳೆ ಮಾರ್ಗದಲ್ಲಿ ನಡೆಸ್ತಾ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಬೆಳೀತಾ ಇದೆ. ಪ್ರತಿ ವರ್ಷವೂ ಇದು ಇನ್ನಿಷ್ಟು ಹೆಚ್ಚಿಗೆ ಬೆಳೀತಾ ಹೊಂಟಿದೆ. ಯಾಕಂದ್ರೆ ಇಲ್ಲಿ ಅಮಾವಾಸ್ಯೆ ನಂತರ ಕಾರ್ತಿಕ ಮಾಸದಾಗ ಪುರಾಣ ಆಗಲಿ ಮತ್ತಂದ್ರೆ ಶಿವರಾತ್ರಿ ಜಾಗರಣೆ ಆಗಲಿ ಇಲ್ಲೆಲ್ಲ ಮತ್ತು ಗುಗ್ಗಲ್ದು ಮದುವೆದಾಗಲಿ ಕಾರ್ತಿಕ ಮಾಸದಾಗಲಿ ಮತ್ತು ಎಲ್ಲರೂ ಒಂದು ಸಣ್ಣ ಪುಟ್ಟ ಒಂದು ಕಾರ್ಯಕ್ರಮ ಹಿಡ್ಕೊಂಡು ಇಲ್ಲಿ ಮಾತೆಯರದು ಶಕ್ತಿ ಹೆಚ್ಚಿಗೆ ಅದ. ಯಾಕಂದ್ರೆ ಶಿವನ ಪಾತ್ರಕ್ಕೆ ಅವರೆಲ್ಲ ಪುನೀತರಾಗಿ ಬಂದು ದರ್ಶನ ತಗೊಂಡು ಅವರೆಲ್ಲ ತಾವು ಈ ಒಂದು ಆಶೀರ್ವಾದ ಪಡ್ಕೊಂಡು ದಿನನಿತ್ಯ ಅವರು ಜೀವನ ಸಾಗ್ತಾ ಇದೆ. ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ. ಹೊಸ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇವೆ. ಧನ್ಯವಾದ.